ಚಿಲ್ಲಿಂಗ್ ಭಯಾನಕ ಕಥೆಗೆ ನೀವು ಸಿದ್ಧರಿದ್ದೀರಾ? ಹಾಗಿದ್ದಲ್ಲಿ ಸರ್ಬಿಯಾದ ಭಯಾನಕ ನೃತ್ಯ ಮಹಿಳೆಯನ್ನು ನಾವು ನಿಮಗೆ ಪರಿಚಯಿಸೋಣ. ಈ ವಿಲಕ್ಷಣ ಕಥೆಯನ್ನು ಪೀಳಿಗೆಯಿಂದ ಪೀಳಿಗೆಗೆ ರವಾನಿಸಲಾಗಿದೆ ಮತ್ತು ಇದು ಇಂದಿಗೂ ಜನರನ್ನು ಭಯಭೀತಗೊಳಿಸುತ್ತದೆ. ಈ ಭೂತದ ಆಕೃತಿಯ ಇತಿಹಾಸ, ಅವಳ ಸುತ್ತಲಿನ ದಂತಕಥೆಗಳು ಮತ್ತು ಅವಳು ಸರ್ಬಿಯಾದ ಜನರನ್ನು ಏಕೆ ಕಾಡುತ್ತಲೇ ಇರುತ್ತಾಳೆ ಎಂಬುದನ್ನು ನಾವು ಅನ್ವೇಷಿಸುತ್ತೇವೆ. ಸರ್ಬಿಯಾದ ಭಯಾನಕ ಡ್ಯಾನ್ಸಿಂಗ್ ಲೇಡಿ ಕಥೆಯು 20ನೇ ಶತಮಾನದ ಆರಂಭದಲ್ಲಿ ಪ್ರಾರಂಭವಾಗುತ್ತದೆ. ದಂತಕಥೆಯ ಪ್ರಕಾರ ಸರ್ಬಿಯಾದ ಸಣ್ಣ ಹಳ್ಳಿಯಲ್ಲಿ ಮಿನಾ ಎಂಬ ಸುಂದರ ಯುವತಿ ವಾಸಿಸುತ್ತಿದ್ದಳು. ಅವಳು ತನ್ನ ಸೌಂದರ್ಯ ಹೆಸರುವಾಸಿಯಾಗಿದ್ದಳು. ಆದಾಗ್ಯೂ ಮಿನಾಳ ಪ್ರೇಮಿಯು ಯುದ್ಧದಲ್ಲಿ ಕೊಲ್ಲಲ್ಪಟ್ಟಾಗ ದುರಂತ ಸಂಭವಿಸಿತು ಮತ್ತು ಅವಳು ಒಂಟಿಯಾಗಿದ್ದಳು. ಕಥೆಯ ಪ್ರಕಾರ ಮಿನಾ ತನ್ನ ಕಳೆದುಹೋದ ಪ್ರೀತಿಯನ್ನು ಶೋಕಿಸುವ ಮಾರ್ಗವಾಗಿ ಪ್ರತಿ ರಾತ್ರಿ ಹಳ್ಳಿಯ ಚೌಕದಲ್ಲಿ ನೃತ್ಯ ಮಾಡಲು ಪ್ರಾರಂಭಿಸಿದಳು. ಅವಳು ಗಂಟೆಗಟ್ಟಲೆ ನೃತ್ಯ ಮಾಡುತ್ತಿದ್ದಳು. ಅಂತಹ ಅನುಗ್ರಹದಿಂದ ಮತ್ತು ದ್ರವತೆಯಿಂದ ಚಲಿಸುತ್ತಿದ್ದಳು. ಅದು ವೀಕ್ಷಿಸಲು ಸಂಮೋಹನಗೊಳಿಸುತ್ತದೆ ಎಂದು ಹೇಳಲಾಗುತ್ತದೆ. ಆದಾಗ್ಯೂ ಸಮಯ ಕಳೆದಂತೆ ಗ್ರಾಮಸ್ಥರು ಮಿನಾ ನೃತ್ಯದ ಬಗ್ಗೆ ವಿಚಿತ್ರವಾದದ್ದನ್ನು ಗಮನಿಸಲು ಪ್ರಾರಂಭಿಸಿದರು. ಅವಳು ಇನ್ನು ಮುಂದೆ ತನ್ನ ದೇಹದ ನಿಯಂತ್ರಣದಲ್ಲಿಲ್ಲ ಎಂದು ತೋರುತ್ತಿದೆ ಮತ್ತು ಅವಳ ಚಲನೆಗಳು ಹೆಚ್ಚು ಹೆಚ್ಚು ಅಸ್ಥಿರವಾಗತೊಡಗಿದವು. ಒಂದು ರಾತ್ರಿ ಮೀನಾ ಚೌಕದಲ್ಲಿ ನೃತ್ಯ ಮಾಡುತ್ತಿದ್ದಾಗ ಅವಳು ಇದ್ದಕ್ಕಿದ್ದಂತೆ ಕುಸಿದು ಸ್ಥಳದಲ್ಲೇ ಸತ್ತಳು. ಗ್ರಾಮಸ್ಥರು ಆಘಾತಕ್ಕೊಳಗಾದರು ಮತ್ತು ಗಾಬರಿಗೊಂಡರು ಮತ್ತು ಅವರಲ್ಲಿ ಅನೇಕರು ಮಿನಾಳ ಆತ್ಮವನ್ನು ದುಷ್ಟಶಕ್ತಿಯಿಂದ ವಶಪಡಿಸಿಕೊಂಡಿದೆ ಎಂದು ನಂಬಿದ್ದರು. ಮಿನಾ ಸಾವಿನ ನಂತರ ಹಳ್ಳಿಯಲ್ಲಿ ವಿಚಿತ್ರವಾದ ಸಂಗತಿಗಳು ಸಂಭವಿಸಲಾರಂಭಿಸಿದವು. ರಾತ್ರಿಯಲ್ಲಿ ಚೌಕದಲ್ಲಿ ಭೂತದ ಆಕೃತಿಯು ನೃತ್ಯ ಮಾಡುವುದನ್ನು ಜನರು ವರದಿ ಮಾಡಿದ್ದಾರೆ ಮತ್ತು ಇದು ಮಿನಾ ಆತ್ಮ ಎಂದು ಅನೇಕರು ಹೇಳಿದ್ದಾರೆ. ಆದರೆ ಅವಳ ಮುಖವು ವಿಡಂಬನಾತ್ಮಕ ರಾಕ್ಷಸನ ಅಭಿವ್ಯಕ್ತಿಗೆ ತಿರುಚಿತು. ಸರ್ಬಿಯಾದ ಸ್ಕೇರಿ ಡ್ಯಾನ್ಸಿಂಗ್ ಲೇಡಿ ದಂತಕಥೆ ಬೆಳೆದಂತೆ ಜನರು ಅವಳನ್ನು ಭಯಪಡಲು ಪ್ರಾರಂಭಿಸಿದರು. ಈಕೆಯ ಕುಣಿತವನ್ನು ಕಂಡರೆ ಶಾಪಗ್ರಸ್ತರಾಗುತ್ತಾರೆ ಮತ್ತು ಜೀವನವಿಡೀ ಕಾಡುತ್ತಾರೆ ಎಂದು ನಂಬಿದ್ದರು. ಆಕೆಯ ನೃತ್ಯದ ಶಬ್ದವನ್ನು ಕೇಳಿದರೆ ಮಿನಾ ಅವರಂತೆಯೇ ಅವರು ಭ್ರಮೆಗೆ ಒಳಗಾಗುತ್ತಾರೆ ಮತ್ತು ಸಾಯುವವರೆಗೂ ನೃತ್ಯ ಮಾಡಲು ಒತ್ತಾಯಿಸುತ್ತಾರೆ ಎಂದು ಕೆಲವರು ಹೇಳಿಕೊಂಡರು. ನೀವು ದೆವ್ವಗಳನ್ನು ನಂಬುತ್ತೀರೋ ಇಲ್ಲವೋ? ಮಿನಾದ ದಂತಕಥೆ ಮತ್ತು ಅವಳ ದುರಂತ ಭವಿಷ್ಯವು ಭಯದ ಶಕ್ತಿ ಮತ್ತು ಮಾನವ ಕಲ್ಪನೆಯ ಜ್ಞಾಪನೆಯಾಗಿದೆ.